ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಎನ್ನುವ ಪಾಠದ ಅಭ್ಯಾಸ 11.3ರ 15, 16 ಮತ್ತು 17ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 15ನೇ ಲೆಕ್ಕ ಪಕ್ಕದ ಚಿತ್ರದಲ್ಲಿರುವ ಒಳ ಮತ್ತು ಹೊರ ವೃತ್ತಗಳ ಸುತ್ತಳತೆಯನ್ನು ಅಂದರೆ ಪರದೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೊರಗಿನ ವೃತ್ತ ಕೊಟ್ಟಿದ್ದಾರೆ. ಹೊರಗಿನ ವೃತ್ತ ಅಂದರೆ ಎಷ್ಟಿದೆ ಅಂತಂದರೆ ಅದರ ತ್ರಿಜ್ಯ 19 ಮೀಟ್ರ್ ಇದೆ. 19 ಮೀಟ್ರ್ ಇದೆ. ಸೊ ಹಂಗಾಗಿ ಅದನ್ನು ಫಸ್ಟ್ ಬರ್ಕೊಡೋಣ. ಹಾಗಾದರೆ ಹೊರಗಿನ ವೃತ್ತದ ಸುತ್ತಳತೆ ಏನು 2πr. ಸೊ ಅದನ್ನು ಬರ್ಕೊಡೋಣ. 2π ಅಂತಂದರೆ 3.14 ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು. ಆರ್ ಅಂದರೆ 19. ಕರೆಕ್ಟಾಗಿ 2ರಿಂದ ಇದನ್ನು ಗುಣಿಸ್ಕೊಂಡ್ಬಿಡ್ತೀನಿ. ನೋಡಿರಿ, 2 4 8, 2 1 2, ಪಾಯಿಂಟ್ ಇದೆ ಪಾಯಿಂಟು, 2 3 6 ಇಂಟು 19. ಇಲ್ಲಿ ಗುಣಿಸ್ಕೊಳ್ತೀನಿ. 6.28 ಇಂಟು 19. 19ರಿಂದ ಗುಣಿಸ್ಕೊಳೋಣ. 19 152ಕ್ಕೆ 2, 10 15, 19 38. ಸೊ 38 15 ಕೂಡಿದ್ರೆ 8 5 13ಕ್ಕೆ 3, 10 1 ಅಲ್ಲಿಗೆ 5, 53. 53ಕ್ಕೆ 3, 10 5. ಈಗ 19 114. 114 5, 114 5 ಕೂಡಿದ್ರೆ 119. 119 ಆಯಿತು. ಪಾಯಿಂಟ್ 2 ಸಂಖ್ಯೆ ಆದಮೇಲಿದೆ. 2 ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಎಷ್ಟು ಬರುತ್ತೆ? 119.32 ಯಾವುದರಲ್ಲಿದೆ? ಮೀಟರ್. ಸೊ ಇದು ಈಗ ಒಳಗಿನ ನೋಡಿ, ಒಳಗಿನ ವೃತ್ತದ ತ್ರಿಜ್ಯ. ಒಳಗಿನ ವೃತ್ತದ ತ್ರಿಜ್ಯ ಇದನ್ನು ಸರಿಯಾಗಿ ನೋಡಿ ನೀವು. ಒಳಗಿನ ವೃತ್ತ ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತ. ಸೊ ಹೊರಗಿಂದ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತೆ? 19. ಹೌದಾ? ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಚಿಕ್ಕದು 10. ಸೊ ಹಾಗಾದರೆ ಕಳೆದ್ರೆ 9 ಏನಾಗುತ್ತೆ? 9 ಮೀಟ್ರ್ ಆಗುತ್ತೆ ಇದು. ಸೊ 9 ಮೀಟ್ರ್ ಆಗಿರೋದ್ರಿಂದ ಈಗ ನಾವೇನು ಮಾಡೋಣ? ಒಳಗಿನ ವೃತ್ತದ ತ್ರಿಜ್ಯ, ವೃತ್ತದ ಸುತ್ತಳತೆ, ಇದು ತ್ರಿಜ್ಯ ಅಲ್ಲ ಸುತ್ತಳತೆ, ಸೇಮ್ 2πr. 2 ಅಂದರೆ 2π ಅಂತಂದರೆ 3.14, r ಅಂದರೆ 9. ಅಲ್ಲಿ ಗುಣಿಸ್ಕೊಂಡ್ರೆ 2ರಿಂದ 2 4 8, 2 2 1 2, 2 3 6 ಪಾಯಿಂಟು ಇಂಟು 9. ಅಲ್ಲಿಗೆ 6.28 ಇಂಟು 9. 9ರಿಂದ ಗುಣಿಸ್ಕೊಳ್ಳೋಣ. 9 8 72ಕ್ಕೆ 2, 10 7, 9 2 18, 18 5, 25ಕ್ಕೆ 5, 10 2, 9 6 54, 54 2 56. ಪಾಯಿಂಟ್ 2 ಸಂಖ್ಯೆ ಆದಮೇಲಿದೆ. ಅಲ್ಲಿಗೆ 56.52 ಮೀಟರ್. ಹಾಗಾದರೆ ಒಳಗಿನ ವೃತ್ತದ ಸುತ್ತಳತೆ ಎಷ್ಟು? 56.52 ಮೀಟರ್. 16ನೇ ಲೆಕ್ಕ 352 ಮೀಟರ್ ದೂರ ಚಲಿಸಲು 28 ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಎಷ್ಟು ಬಾರಿ ಸುತ್ತಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಬರ್ಕೊಳ್ಳೋಣ? ಚಕ್ರವು ಅದರ ಪರದಿಯ ಎನ್ ಸುತ್ತನ್ನು ಸುತ್ತಬೇಕು ಅಂತ ಬರ್ಕೊಂಬಿಡೋಣ. ಈಗ ಚಕ್ರದ ತ್ರಿಜ್ಯ ಬರ್ಕೊಳ್ಳೋಣ. ಚಕ್ರದ ತ್ರಿಜ್ಯ ಏನು? ಆರ್ ಎಷ್ಟು? 28 ಸೆಂಟಿಮೀಟರ್. ಸೊ ಕ್ರಮಿಸಬೇಕಾದಂಥ ದೂರ ಎಷ್ಟು? ಒಟ್ಟು ದೂರ ಕ್ರಮಿಸಬೇಕಾದಂಥ ದೂರ, ಒಟ್ಟು ದೂರ ಎಷ್ಟು? 352 ಮೀಟರ್. ನೋಡಿ ಇದು ಒಂದು ಸೆಂಟಿಮೀಟ್ರಲ್ಲಿದೆ, ಇದು ಮೀಟ್ರಲ್ಲಿದೆ. ಸೊ ಹಂಗಾಗಿ ಇದನ್ನು ನಾವೇನು ಮಾಡೋಣ? ಮೀಟ್ರಲ್ಲಿ ಇರೋದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತಂದರೆ 352 ಇಂಟು 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ಗಳು? 100 ಸೆಂಟಿಮೀಟರ್. ಹಾಗಾಗಿ 100ರಿಂದ ಗುಣಿಸ್ಕೊಂಡ್ಬಿಡೋಣ. ಅಲ್ಲಿಗೆ ನೋಡಿ ಎಷ್ಟಾಯ್ತು? 2 0 ಬರುತ್ತೆ ಅಷ್ಟೇ. ಅಲ್ಲಿಗೆ 35,200 ಸೆಂಟಿಮೀಟರ್ ಆಗುತ್ತೆ. 35,200 ಸೆಂಟಿಮೀಟರ್ ಆಗುತ್ತೆ. ಈಗ ಇನ್ನೊಂದು ನಮಗೆ ಸೂತ್ರ ಗೊತ್ತು. ಏನು ಅಂತಂದರೆ ಚಕ್ರವು ಚಲಿಸಿದ ದೂರ ಇಸ್ ಈಕ್ವಲ್ ಟು ಅದು ಎಷ್ಟು ಸುತ್ತುಗಳನ್ನು ಸುತ್ತುತ್ತೆ, ಎನ್ ಸುತ್ತುಗಳನ್ನು, ಎನ್ ಅಂತ ಬರ್ಕೊಂಡಿದ್ದೀವಿ, ಇಂಟು ಆ ಚಕ್ರದ ಪರದಿ.
ಸೊ ಇದು ಸಮನಾಗಿರುತ್ತೆ. ಸೊ ಚಕ್ರ ಚಲಿಸಿದ ದೂರ ಎಷ್ಟು? 35,200. 35,200. ಎನ್ ಗೊತ್ತಿಲ್ಲ ನಮಗೆ. ಚಕ್ರದ ಪರದಿ ಏನು? 2πr. ಸೊ 35,200 ಈಸ್ ಈಕ್ವಲ್ ಟು ಎನ್ ಇಂಟು 2. ಪೈ ಅಂತಂದರೆ 22/7. ಆರ್ ಅಂದರೆ ಏನು? ಆರ್ ಅಂದರೆ ಇಲ್ಲಿ 28 ಬರ್ಕೊಂಡಿದ್ದೀವಲ್ಲ, 28 ಇಲ್ಲಿದೆ ನೋಡ್ರಿ. ಸೊ ಈಗ 7ರಿಂದ ನಮ್ಮ ಬಾಕ್ಸನ್ನು 7 ಅಂದರೆ 7 ಹಾಕಲೆ 28. ಸೊ ಈಗ ಎನ್ ಬೇಕು, ಎನ್ ಬೆಲೆ ಬೇಕು. ಹಾಗಾಗಿ 35,200 ಇಸ್ ಈಕ್ವಲ್ ಟು ಎನ್ ಇಂಟು 22 2 44 ಇಂಟು 4. ಈಗ ಇದನ್ನು ಓರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 35,200 ಡಿವೈಡೆಡ್ ಬೈ 44 ಇಂಟು 4 ದಟ್ ಈಸ್ ಈಕ್ವಲ್ ಟು ಎನ್. ಈಗ 35,200 4ರಿಂದ ಭಾಗಿಸ್ತೀನಿ ನಾನು. 4 ಎಂಟ್ಲೆ 32. 5ರಲ್ಲಿ 2 ಹೋದರೆ 3, ಇಲ್ಲಿ 0, 2 ಕೆಳಸ್ಕೊಳ್ಸ್ಕೊತೀನಿ. 4 ಎಂಟ್ಲೆ 32. ಸೊ 0 ಇದೆ, 0 ಹಾಕೋಣ. ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 8,800 ಡಿವೈಡೆಡ್ ಬೈ 44. ಈಗ ಇದನ್ನು ಮತ್ತೆ ನಾವೇನು ಮಾಡೋಣ ನೋಡ್ರಿ. 44 1 44 2 ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 200 ಬರುತ್ತೆ. ಎನ್ ಇಸ್ ಈಕ್ವಲ್ ಟು 200. ಸೊ ಹಾಗಾಗಿ ಏನು, ಈ ಚಕ್ರ 352 ಮೀಟ್ರ್ ದೂರ ಚಲಿಸಲು ಚಕ್ರ ಎಷ್ಟು ಸುತ್ತನ್ನು ಸುತ್ತಬೇಕು? 200 ಸುತ್ತನ್ನು ಸುತ್ತಬೇಕು ಅಂತ ಬರೆದ್ರೆ ನೋಡಿ, ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ. 17ನೇ ಲೆಕ್ಕ. ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು 15 ಸೆಂಟಿಮೀಟರ್ ಉದ್ದ ಇದೆ. ನಿಮಿಷದ ಮುಳ್ಳಿನ ತುದಿ ಅಗ್ರವು 1 ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು? ಪೈ ಇಸ್ ಈಕ್ವಲ್ ಟು 3.14 ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಂದರೆ ವೃತ್ತಾಕಾರದಲ್ಲಿ ಒಂದು ಗಡಿಯಾರ ಇದೆ, ಅದರ ನಿಮಿಷದ ಮುಳ್ಳು ಅಂದರೆ ಎಲ್ಲಿರುತ್ತೆ ಹೇಳ್ರಿ? ಇಲ್ಲಿರುತ್ತದೆ ನಿಮಿಷದ ಮುಳ್ಳು ಅಲ್ವಾ, ಹಿಂಗಿರುತ್ತೆ. ಸೊ ಇದು ಅಂತಂದರೆ ಏನಿದು? ತ್ರಿಜ್ಯ ಅಂತ ಇದು. ಸೊ ಹೌದಾ, ತ್ರಿಜ್ಯ 1 ಗಂಟೆ. ಈಗ ಉದಾಹರಣೆ ಇಲ್ಲಿ ಎಷ್ಟು ಗಂಟೆ ಇದೆ? 3 ಗಂಟೆ ಇದೆ. ಹೌದಾ, 3 ಗಂಟೆ ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ 4 ಗಂಟೆ ಬರಬೇಕು ಅಂತಂದರೆ ಒಂದು ಕಂಪ್ಲೀಟ್ ರೌಂಡನ್ನು ಹಾಕ್ಬಿಡುತ್ತೆ ಅಲ್ವಾ. ಯಾವುದು? 4 ಗಂಟೆಗೆ ನಿಮಿಷದ ಮುಳ್ಳು ನಾನು ಹೇಳ್ತಾ ಇರೋದು ಕಂಪ್ಲೀಟಾಗಿ. ಇಲ್ಲಿಗೆ 12 ಗಂಟೆ ಇದ್ದಿದ್ದು 12 ಗಂಟೆಗೆ ಮತ್ತೆ ಬಂದರೆ 1 ಗಂಟೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಒಂದು ವೃತ್ತವನ್ನು ಕಂಪ್ಲೀಟಾಗಿ ಏನು ಮಾಡುತ್ತೆ? ಸುತ್ತುತ್ತೆ 1 ಗಂಟೆಯಲ್ಲಿ. ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಅಂತಂದರೆ ನೋಡಿ, ನಿಮಿಷದ ಮುಳ್ಳಿನ ಉದ್ದ ಯಾವುದು? ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಅಂತಂದರೆ ಏನು ಗೊತ್ತಾ? ವೃತ್ತದ ತ್ರಿಜ್ಯ ಅಂತ. ಸೊ ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು? 15 ಸೆಂಟಿಮೀಟರ್. ಸೊ ಏನು, ನಿಮಿಷದ ಮುಳ್ಳಿನ ತುದಿ 1 ಗಂಟೆ ಚಲಿಸುತ್ತೆ ಅಂತಂದರೆ ವೃತ್ತವನ್ನು ಸಂಪೂರ್ಣವಾಗಿ 1 ರೌಂಡ್ ಸೊ ನೋಡಿ, ನಿಮಿಷದ ಮುಳ್ಳಿನ ತುದಿ 1 ಗಂಟೆಯಲ್ಲಿ ವೃತ್ತವನ್ನು 1 ಬಾರಿ ಸುತ್ತಾಕುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಈ ವೃತ್ತಾಕಾರದ ಗಡಿಯಾರದ ಪರದಿಯನ್ನು ಕಂಡುಹಿಡಿದ್ಬಿಡೋಣ. ವೃತ್ತದ ಪರದಿ ಸೂತ್ರ ಏನು? 2πr. 2 ಅಂದರೆ 2, ಪೈ ಅಂತಂದರೆ ಏನು ಕೊಟ್ಟಿದ್ದಾರೆ? 3.14. ಆರ್ ಅಂದರೆ ಕಂಡುಹಿಡಿದ್ವಿ ನಾವು ಏನು? 15. ಇದನ್ನು ಗುಣಿಸ್ಬಿಡೋಣ. ಓಕೆ, ಈಗ ನೋಡಿ, 2 4 8, 2 1 2, 2 3 6, 6.2 ಇಂಟು 15. 15ರಿಂದ ಇದನ್ನು ಗುಣಿಸ್ಬಿಡೋಣ. 15 8 120ಕ್ಕೆ 0 10 12, 15 2 30, 30 12 42ಕ್ಕೆ 2 10 4, 15 6 90 4 94.2 ಸಂಖ್ಯೆ ಆದಮೇಲಿದೆ. ಅಲ್ಲಿಗೆ 94.2 ಏನಿದು? ಸೆಂಟಿಮೀಟರ್. ಸೊ ಹಾಗಾಗಿ ಏನು, ಗಡಿಯಾರದ ನಿಮಿಷದ ಮುಳ್ಳಿನ ತುದಿ 1 ಗಂಟೆಯಲ್ಲಿ 94.2 ಸೆಂಟಿಮೀಟರ್ ದೂರ ಚಲಿಸುತ್ತೆ ಅಂತ ಬರ್ತಾರೆ, ಮುಗಿಯುತ್ತೆ.